ಪ್ರಕೃತಿ ಭಗವಂತನ ಸೃಷ್ಟಿ, ಮಾನವನ ಕಲ್ಪನೆಗೂ ಮೀರಿದ ಅನೇಕ ದಿವ್ಯ ಶಕ್ತಿಗಳ ತಾಣ. ನಿಮ್ಮೆಲ್ಲರ ನಡುವೆ ಇರೋ ಇಂತಹ ಅನೇಕ ಸ್ಥಳಗಳ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಚಕಿತಕಾರಿ ಸಂಗತಿಗಳನ್ನು ಅನಾವರಣಗೊಳಿಸೋ ವಿಶೇಷ ಕಾರ್ಯಕ್ರಮವೇ ನಮ್ಮೂರ ದೈವ. ಈಕೆ ಬಂಡೆಯಲ್ಲಿ ತಾನಾಗಿ ಒಡಮೂಡಿದ ಮಹಾಶಕ್ತಿವಂತೆ. ಈಕೆಯ ಕೃಪೆಯಿಂದಲೇ ಇವತ್ತು ಬೃಹತ್ ಬೆಂಗಳೂರು ಇಷ್ಟು ದೊಡ್ಡದಾಗಿ ಬೆಳೆಯಲು ಕಾರಣವಾಗಿದೆಯಂತೆ. ಬೆಂಗಳೂರು ನಿರ್ಮಾತೃ ಸಾಕ್ಷಾತ್ ಕೆಂಪೇಗೌಡರು ಕೂಡ ಶರಣಾಗಿರುವ ಈ ತಾಯಿಯ ಮಹಿಮೆ ಅಪಾರ. ಬೇಡಿದ್ದು ಕರುಣಿಸುವ, ಕಷ್ಟ ಕಳೆಯುವ ಈ ಶಕ್ತಿ ಮಾತೆಯ ವಿಸ್ಮಯಕಾರಿ ಸ್ಟೋರಿ ತಿಳಿಯೋಣ ಬನ್ನಿ. ಶ್ರದ್ಧಾ ಭಕ್ತಿಯಿಂದ ತ್ರಿಶೂಲಕ್ಕೆ ನಿಂಬೆಹಣ್ಣು ಚುಚ್ಚುತ್ತಿರುವ ಭಕ್ತಾದಿಗಳು, ವಿಶೇಷವಾದ ಕಲ್ಲನ್ನ ಹಿಡಿದು ಪ್ರಾರ್ಥನೆ ಸಲ್ಲಿಸುತ್ತಿರುವ ಶ್ರದ್ಧಾಳುಗಳು, ಎಲ್ಲರ ಮನದಲ್ಲೂ ಅವರವರ ಕೋರಿಕೆಗಳನ್ನು ಕೋರಿಕೊಳ್ಳುತ್ತಾ ಒಳಿತು ಮಾಡು ತಾಯಿ ಅಂತ ತುಂಬಾನೇ ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಿದ್ದಾರೆ. ಇದು ಶಕ್ತಿಗೆ ಭಕ್ತರ ಭಕ್ತಿಯ ನಿವೇದನೆ, ತನು ಮನ ಧನಗಳಿಂದ ಸಲ್ಲಿಸುತ್ತಿರುವ ಪ್ರಾರ್ಥನೆ. ಇವರ ಹೆಸರು ಶ್ರುತಿ ಅಂತ. ಇವರು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಇವರ ಬದುಕಲ್ಲಿ ಊಹಿಸಲು ಸಾಧ್ಯವಿಲ್ಲದಂತಹ ಒಳಿತಾಗಿದೆಯಂತೆ. ಅಂದಹಾಗೆ ಸ್ನೇಹಿತರೊಬ್ಬರ ಲೋನ್ಗೆ ಅಂತ ಶ್ರುತಿ ಅವರ ಪತಿ ಶ್ಯೂರಿಟಿ ಹಾಕಿದ್ರು. ಆದರೆ ಲೋನ್ ಪಡೆದ ವ್ಯಕ್ತಿ ಹಣ ಪಾವತಿಸದೆ ಪಲಾಯನ ಮಾಡಿದ್ದು ಬ್ಯಾಂಕ್ಗೆ ಹಣ ಭರಿಸುವ ಜವಾಬ್ದಾರಿ ಶ್ರುತಿಯವರ ಪತಿಯ ಹೆಗಲೇರ್ತು. ಹಣ ಪಾವತಿ ಮಾಡಲಾಗದೆ ಸಂಕಷ್ಟಕ್ಕೆ ಸಿಲುಕಿದ ಇವರ ಪತಿ ಸ್ಟೇಷನ್ ಮೆಟ್ಟಿಲು ಹತ್ತುವ ಪ್ರಮೇಯವೂ ಬಂತು. ಆಗ ಸ್ಥಳೀಯರೊಬ್ಬರ ಸಲಹೆಯಂತೆ ಈ ದೇವಿಯ ದೇಗುಲಕ್ಕೆ ಬಂದು ಎದುರಾದ ಸಂಕಷ್ಟದಿಂದ ಪಾರು ಮಾಡುವಂತೆ ಪ್ರಾರ್ಥಿಸಿದ್ರಂತೆ. ಅದೇನಾಶ್ಚರ್ಯ! ಹೀಗೆ ದೇವಿಯ ಎದುರು ಮನವಿ ಮಾಡಿ ಹೋದ ಕೆಲವೇ ದಿನಗಳಲ್ಲಿ ಹಣ ಪಡೆದವರೇ ಸ್ವತಃ ಬಂದು ತಾನೇ ಲೋನ್ ಭರಿಸೋದಾಗಿ ಒಪ್ಪಿಕೊಂಡ್ರಂತೆ. ಹೀಗಾಗಿ ಸಂಕಷ್ಟಕ್ಕೆ ಸಿಲುಕಿದ್ದ ಶ್ರುತಿ ಕುಟುಂಬಕ್ಕೆ ರಿಲೀಫ್ ಸಿಕ್ಕಿತ್ತಂತೆ. ಆನಂತರ ಶ್ರುತಿ ಈ ದೇಗುಲದ ಪರಮ ಭಕ್ತರಾಗಿ ಬಿಟ್ಟಿದ್ದಾರೆ. ಈಗ ಯಾವುದೇ ಸಮಸ್ಯೆ ಎದುರಾದರೂ ಶ್ರುತಿ ನಿತ್ಯ ಪ್ರಾರ್ಥಿಸೋದು ಇದೇ ದೇವಿಯನ್ನ. ನಮ್ಮ ಹಸ್ಬೆಂಡ್ದು ಒಂದು ಸ್ಟೇಷನ್ದು ಪ್ರಾಬ್ಲಮ್ ಆಗಿತ್ತು. ಅದೇನಂದರೆ ಯಾರೋ ನಮ್ಮ ಹಸ್ಬೆಂಡ್ ಶ್ಯೂರಿಟಿ ಕೊಟ್ಬಿಟ್ಟು ಅವರು ಫ್ರೆಂಡ್ ಎಲ್ಲ ತಪ್ಪಿಸ್ಕೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬಿಟ್ರು. ಇವ್ರ ಮೇಲೆ ಇವ್ರಿಗೆ ಅರೆಸ್ಟ್ ವಾರೆಂಟ್ ಬಂದಿತ್ತು. ಸೊ ಇವಾಗಲೂ ಪೊಲೀಸ್ ಸ್ಟೇಷನು ಇಲ್ಲೇ ಇರೋದು. ಅವ್ರು ನಮ್ಮ ಹಸ್ಬೆಂಡ್ನ ಹುಡ್ಕೊಂಡು ಬಂದಿದ್ರು. ಈ ಥರ ಶ್ಯೂರಿಟಿ ಕೊಟ್ಟು ಈ ಥರ ಆಗಿದೆ, ಅರೆಸ್ಟ್ ವಾರೆಂಟ್ ಬಂದಿದೆ ಅಂತ. ನನಗವಾಗ ಇನ್ನೂ ನನಗೇನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ನನಗೆ ತುಂಬ ಪ್ರಾಬ್ಲಮ್ ಆಗಿತ್ತು. ನಾನು ಅವಾಗ ಯಾರೋ ಹೇಳಿದ್ರು ಹಿಂಗೆ ಬಂಡಿ ಮಕ್ಕಳಮ್ಮನ ಹತ್ರ ಅರ್ಕೆ ಹೊತ್ಕೊಳ್ಳಿ, ಚಾಮುಂಡೇಶ್ವರಿ ಹತ್ರ ಕೇಳ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ ಅಂತ. ನಾನು ಅವತ್ತು ಒಂದಿನ ನಮ್ಮ ಇವ್ರನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದಿದ್ದು. ಅವಾಗ ಅಂದ್ಕೊಂಡು ಹೋಗ್ಬಿಟ್ಟು ಬಂದೆ. ಅದು ಹೆಂಗೆ ಪವಾಡ ಅಂದರೆ ನಂಬ್ತಿರೋ ಬಿಡ್ತಿರೋ, ನನಗೆ ಇನ್ನೊಂದು 2 ವಾರ 3 ವಾರ ಬರೋದ್ರೊಳಗಡೆ ಅವರು ಓಡೋಗಿರೋರು ಕೂಡ ಸಿಕ್ಬಿಟ್ಟು ಅವರೇ ಬಂದು ಸೆಟ್ಲ್ಮೆಂಟ್ ಮಾಡ್ಕೊತೀನಿ ಅಂತ ನಮ್ಮ ಹಸ್ಬೆಂಡಿಗೆ ಆ ಕೇಸಿಂದ ಮುಕ್ತಿ ಆಯಿತು. ಆವಾಗಲಿಂದ ನಾನು ತುಂಬ ಸ್ಟ್ರಾಂಗಾಗಿ ನಂಗಿದ್ದೀನಿ. ನನಗೆ ಏನೇ ಸಮಸ್ಯೆ ಬಂದರೂ, ಏನೇ ಸಾಲ ಸಮಸ್ಯೆ ಬಂದರೂ ಫಸ್ಟಿಗೆ ಒಮ್ಮನ ಮೊರೆ ಹೋಗ್ತೀನಿ ಬಂದೆ. ನನಗೆ ನಿಜವಾಗ್ಲೂ ಅದನ್ನು ಪದಗಳೇ ಹೇಳೋಕ್ಕಾಗಲ್ಲ ಸರ್, ಅದು ದೇವ್ರದ್ದು. ಹೀಗೆ ಈ ಕ್ಷೇತ್ರಕ್ಕೆ ಬಂದು ಒಳಿತು ಕಂಡ ಭಕ್ತಾದಿಗಳು ಅಪಾರ. ಅಂದಹಾಗೆ ಈ ದೇಗುಲ ಇವತ್ತು ನೆನ್ನೆಯದ್ದಲ್ಲ. ಇದಕ್ಕೆ ಸುಮಾರು 500 ವರ್ಷಗಳ ಇತಿಹಾಸವಿದೆ. ಒಂದು ಕಾಲದಲ್ಲಿ ಗೂಂಡಾರಣ್ಯವಾಗಿದ್ದ ಈ ದೇವಾಲಯಕ್ಕೆ ಆಗಲೇ ಬೆಂಗಳೂರಿನ ದೊರೆ ಕೆಂಪೇಗೌಡ ಬರ್ತಾ ಇದ್ರಂತೆ. ಈಕೆ ಸಾಕ್ಷಾತ್ ಕೆಂಪೇಗೌಡನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ದೇಗುಲ ನಿರ್ಮಿಸುವಂತೆ ಅಪ್ಪಣೆ ಕೊಟ್ಟಿದ್ಲಂತೆ. ಈಕೆಯ ಶಕ್ತಿ ಅಪಾರ.
ಇವರ ಹೆಸರು ನವ್ಯ. ಇಲ್ಲಿಗೆ ಸುಮಾರು 1.5 ವರ್ಷದಿಂದ ಬರುತ್ತಿರುವ ನವ್ಯ ಅವರ ಬದುಕಲ್ಲಿ ಈ ದೇಗುಲಕ್ಕೆ ಬರಲು ಪ್ರಾರಂಭಿಸಿದ ಮೇಲೆ ಹಲವು ಪಾಸಿಟಿವ್ ಇನ್ಸಿಡೆಂಟ್ಸ್ಗಳು ನಡೆದಿವೆಯಂತೆ. ಮನೆಯಲ್ಲಿದ್ದ ಅನಾರೋಗ್ಯ ಸಮಸ್ಯೆಗಳು, ಪ್ರಾಪರ್ಟಿ ವ್ಯಾಜ್ಯಗಳು ಒಂದೊಂದಾಗಿ ಪರಿಹಾರವಾಗುತ್ತಾ ಬರ್ತಿದ್ದು ಅದಕ್ಕೆಲ್ಲ ದೇವಿಯ ಕೃಪೆಯೇ ಕಾರಣ ಅಂತಾರೆ. ಹೀಗಾಗಿ ಈ ಕ್ಷೇತ್ರಕ್ಕೆ ಮನಸ್ಸಿಗೆ ಅನಿಸಿದಾಗಲೆಲ್ಲ ಈ ತಾಣಕ್ಕೆ ಬರುವ ನವ್ಯ ದೇವಿಗೆ ನಿಂಬೆಹಣ್ಣು ದೀಪ ಹಚ್ಚಿ ಪ್ರಾರ್ಥಿಸುತ್ತಿದ್ದಾರೆ. ಬಂದು ನಮಗೆ ಖಂಡಿತವಾಗ್ಲೂ ಪವಾಡ ಆಗಿದೆ. ನಾವು ಅಂದ್ಕೊಂಡಿದ್ದೆಲ್ಲ ಆಲ್ಮೋಸ್ಟ್ ಎಲ್ಲ ಆಗಿದೆ. ಸೊ ಇದೇ ದೀಪ ಹಚ್ಚೋದಕ್ಕೆ ಇನ್ನೂ ಕಾರಣ ಆಗ್ತಾ ಇರೋದು. ಮತ್ತೆ ಮತ್ತೆ ನಾವು ಬಂದು ದೀಪ ಹಚ್ತಾ ಇದ್ದೀವಿ ಅಂದರೆ ತಾಯಿ ನಮ್ಮ ಎಲ್ಲ ಒಂದು ಏನೋ ಬೇಡಿಕೆಗಳನ್ನ ಪೂರೈಸಿದ್ದಾರೆ ಖಂಡಿತವಾಗ್ಲೂ. ಮತ್ತು ಇಲ್ಲಿ ಬಂದು ನಾವು ಯಾವತ್ತೂ ನಿರಾಶರಾಗಿ ಹೋಗೇ ಇಲ್ಲ. ಸೊ ನಮಗಂತೂ ತುಂಬ ಖುಷಿ ಇದೆ ಇಲ್ಲಿ ಬಂದಿರೋದು. ಮತ್ತು ಎಲ್ಲರಿಗೂ ನಾನು ಹೇಳೋದು ಅಷ್ಟೇ, ಇಲ್ಲಿ ಬಂದು ನೀವು ಆ ದೀಪ ಹಚ್ಚಿ ಅಥವಾ ನಿಮ್ಮ ಬೇಡಿಕೆಯನ್ನು ಕೇಳಿಕೊಂಡು ಆಮೇಲೆ ಖಂಡಿತವಾಗ್ಲೂ ನೋಡ್ತೀರಾ ನಿಮ್ಗೆ ಅದು ಪಾಸಿಟಿವ್ ಇದೆಯಾ ಇಲ್ವಾ ಅಂತ. ನಮ್ದು ಅನುಭವದಂದರೆ ಸರ್, ನಾವು ಆ್ಯಕ್ಚುಲಿ ಮನೇಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರ್ತಾಯಿತ್ತು ಎಲ್ಲ, ಮತ್ತು ಪ್ರಾಪರ್ಟಿನೂ ಕೆಲವೊಂದೆಲ್ಲ ಇಶ್ಯೂಸ್ ಇರ್ತಾಯಿತ್ತು. ಬಟ್ ಆಗ್ತಾ ಕೆಲವೊಂದು ಸಾಲ್ವ್ ಆಗ್ತಾ ಬರ್ತಾ ಇದೆ. ಸೊ ಎಲ್ಲ ಒಂದೇ ಸತಿ ಆಗಬೇಕಂದ್ರೆ ಕಷ್ಟ. ಸೊ ಒಂದೊಂದೇ ಆಗ್ತಾ ಇದೆ. ಸೊ ಆ ನಂಬಿಕೆಯಿಂದ ಒಂದೊಂದೇ ಆಗ್ತಾ ಇರೋದ್ರಿಂದ ನಂಬಿಕೆಯಿಂದ ಮತ್ತೆ ಮತ್ತೆ ನಾವು ಬರ್ತಾ ಇದ್ದೀವಿ. ಖಂಡಿತವಾಗ್ಲೂ ನಮ್ಮ ಅಣ್ಣ ಒಬ್ರು ಇದ್ದಾರೆ. ಸೊ ಅವರು ತುಂಬ ದೇವರ ಭಕ್ತಿ ಎಲ್ಲ ಇದು ಜಾಸ್ತಿ ಇದೆ. ಸೊ ಅವರೇ ಹೇಳಿದ್ದು ನಮಗೆ, ಅವ್ರ ಹೆಸರು ರಾಘವೇಂದ್ರ ಅಂತ, ಅವ್ರು ನಾಗರಬಾವಿಯಲ್ಲಿರೋದು. ಸೊ ಅವರೇ ಹೇಳಿದ್ದು ಇಲ್ಲಿ ಬಂದು ನೋಡಿ, ನಿಮಗೆ ಮತ್ತು ಮಕ್ಕಳಿಗೆ ನಮಗೇನಾದ್ರು ದೃಷ್ಟಿ ಆದರೆ ಅಥವಾ ಹುಷಾರಿಲ್ಲದೆ ಇದ್ದರೆ ಇಲ್ಲಿ ಬಂದು ತಡೆ ಓಡಿಸ್ಕೊಳ್ಳೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹಾಗಾಗಿ ಶುರು ಮಾಡಿದ್ದು. ಇನ್ನು ಮನದಲ್ಲಿ ಅದಮ್ಯ ಆಸೆಗಳನ್ನಿಟ್ಕೊಂಡು ತಮ್ಮ ಬೇಡಿಕೆ ಈಡೇರಿಸುವಂತೆ ಪ್ರಾರ್ಥಿಸಿ ಈ ದೇವಾಲಯಕ್ಕೆ ಅಪಾರವಾಗಿ ಯುವ ಸಮುದಾಯ ಆಗಮಿಸುತ್ತೆ. ಇವರ ಹೆಸರು ಯಶಸ್ವಿನಿ ಅಂತ. ಇವರ ಮುಖ ನೋಡಿದ್ರೇ ಎಷ್ಟು ಸಂತೃಪ್ತತೆ, ಸಂತೋಷದಿಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇವರ ಈ ಖುಷಿಗೆ ಕಾರಣ ಈ ಕ್ಷೇತ್ರದಲ್ಲಿ ನೆಲೆಸಿರುವ ದೇವಿಯಂತೆ. ಹೌದು, ಇವರು ಹಲವು ವರ್ಷಗಳಿಂದ ಒಬ್ಬ ಹುಡುಗನನ್ನ ಪ್ರೀತಿಸುತ್ತಿದ್ರಂತೆ. ಅದೇ ಹುಡುಗ ತನ್ನ ಗಂಡನಾಗುವಂತೆ ಮಾಡುತ್ತಾಯಿ. ಹೀಗೆ ನನ್ನ ಇಷ್ಟ ಈಡೇರಿದ್ರೆ ನಾನು 3 ವಾರ ನಿನ್ನ ದೇಗುಲಕ್ಕೆ ಬಂದು ಪೂಜೆ ಸಲ್ಲಿಸ್ತೀನಿ ಅಂತ ಹರಕೆ ಹೊತ್ತಿದ್ರಂತೆ. ದೇವಿ ಈಕೆ ಭಕ್ತಿಯಿಂದ ಬೇಡಿದ ಕೋರಿಕೆಯನ್ನ ಈಡೇರಿಸಿದ್ದು ಇವತ್ತು ಯಶಸ್ವಿನಿ ಪ್ರೀತಿಸಿದ ಹುಡುಗನ ಜೊತೆಗೇ ವಿವಾಹವಾಗಿದ್ದು ಇವರ ಕುಟುಂಬದಲ್ಲಿ ಸುಖ ಸಂತೋಷ ತುಂಬಿ ತುಳುಕುತ್ತಿದೆಯಂತೆ. ಈಗ ಮತ್ತೊಂದು ಹರಕೆ ಹೊತ್ತಿದ್ದು ಅದು ಮುಂದಿನ ಆಷಾಢ ಮಾಸದೊಳಗೆ ಈಡೇರಿಸುವಂತೆ ಪ್ರಾರ್ಥಿಸಿದ್ದಾರೆ ಯಶಸ್ವಿನಿ. ಯಶಸ್ವಿನಿ ಬದುಕಿನ ಯಶಸ್ಸಿಗೆ ಈ ದೇಗುಲದ ಮಹಾಶಕ್ತಿವಂತೆಯೇ ಕಾರಣವಂತೆ. ಲಾಸ್ಟ್ 2 ಇಯರ್ಸಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ಆ ಅಮ್ಮನ ಹತ್ರ ಏನೋ ಒಂದು ನಾನು ಬೇಡ್ಕೊಂಡಿದ್ದೆ. ನಾನು ಒಂದು ಹುಡುಗನ ಇಷ್ಟಪಡ್ತಿದ್ದೆ, ಅವ್ರನ್ನೇ ಮದುವೆ ಆಗಬೇಕು ಅಂತ ಲಾಸ್ಟ್ ವರ್ಷ ಆಷಾಢದಲ್ಲಿ ಬಂದು ಬೇಡ್ಕೊಂಡು ಹೋಗಿದ್ದು ನಾನು ಅದೇ ಹುಡುಗನ ಮುಂದಿನ ವರ್ಷ ಆಷಾಢ ಅಷ್ಟರಲ್ಲಿ ಮದುವೆ ಆದರೆ 3 ವಾರ ಬಂದು ನಿಂಬೆಹಣ್ಣು ದೀಪ ಹಚ್ತೀನಿ ಅಂತ ಬೇಡ್ಕೊಂಡು ಹೋಗಿದ್ದೆ. ನಾನು ಅಂದ್ಕೊಂಡಿದ್ದು ಆ ತಾಯಿ ನನಗೆ ನೆರವೇರಿಸ್ಕೊಟ್ಲು. ಹಾಗಾಗಿ ನಾನು ಈ ವರ್ಷ ಬಂದಿದ್ದೀನಿ. ಇನ್ನೂ 2 ದಿನ ಬಂದು ನಾನು ಆ ತಾಯಿಗೆ ನಿಂಬೆಹಣ್ಣು ದೀಪ ಹಚ್ಚಬೇಕು. ಇನ್ನೂ ಒಂದು ನಾನು ಬೇಡ್ಕೊಂಡಿದ್ದೀನಿ ದೇವ್ರ ಹತ್ರ. ಆ ವರನೂ ನನಗೆ ಆ ದೇವ್ರು ಕೊಟ್ಟರೆ ನಾನಂತೂ ಈ ದೇವ್ರನ್ನ ಯಾವತ್ತೂ ಕೈ ಬಿಡಲ್ಲ. ನನಗೆ ಈ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ. ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತಿದೆ ಅನ್ನೋದೇ ನನಗೆ ಈ ದೇವ್ರ ಶಕ್ತಿನೇ ನನಗೆ ಏನೋ ಒಂಥರ ಆಶ್ಚರ್ಯಕರವಾಗಿದೆ. ಅಷ್ಟು ನನಗೆ ಈ ದೇವರಿಂದ ಶಕ್ತಿ ಕೊಡ್ತಿದೆ. ನನ್ನ ಲೈಫಲ್ಲಿ ಎಲ್ಲ ಪಾಸಿಟಿವ್ ಆಗಿ ನಡೀತಿದ್ದು. ನಾನು ಏನು ಅನ್ಕೊತೀನಿ ಪ್ರತಿಯೊಂದೂ ಈ ದೇವ್ರು ಕೈ ಹಿಡಿತಾನೆ ಇದ್ದಾರೆ. ನನಗೆ ಯಾವತ್ತೂ ನನಗೆ ಈ ದೇವ್ರು ಮೋಸ ಮಾಡಿಲ್ಲ. ನಾನು ಏನೇ ಅಂದ್ಕೊಂಡ್ರು ಅದನ್ನ ನಾನು ಅಂದ್ಕೊಳ್ಳೋ ಅಷ್ಟು ದಿನದಲ್ಲೇ ಆ ದೇವ್ರು ನನಗೆ ನೆರವೇರಿಸ್ಕೊಡ್ತಿದ್ದಾರೆ. ಕೇಳಿದ್ರಲ್ವಾ ಈಕೆಯ ಪವಾಡಗಳನ್ನ? ಇಂತಹ ಅದೆಷ್ಟೋ ಚಿತ್ರ ವಿಚಿತ್ರ ಸಮಸ್ಯೆಗಳನ್ನು ಹೊತ್ತು ಈ ಕ್ಷೇತ್ರಕ್ಕೆ ಬಂದು ಸಮಸ್ಯೆ ಪರಿಹರಿಸಿಕೊಂಡ ಭಕ್ತಾದಿಗಳು ಅಪಾರ. ಶತಮಾನಗಳಿಂದ ಪವಾಡಗಳನ್ನು ನಡೆಸುತ್ತಿರುವ ಕ್ಷೇತ್ರ ಇದು. ಇಲ್ಲಿ ಭಕ್ತರ ಬದುಕುಗಳ ಕಥೆಗಳನ್ನು ಕೇಳಿದರೆ ಅಚ್ಚರಿ ಅನಿಸುತ್ತೆ. ದೈವ ಶಕ್ತಿಯನ್ನ ಗಟ್ಟಿಯಾಗಿ ನಂಬಿದ ಭಕ್ತರ ಬಾಳಲ್ಲಿ ಏನೆಲ್ಲ ಒಳಿತುಗಳಾಗಿವೆ ಅನ್ನೋದನ್ನ ಇಲ್ಲಿಗೆ ತಲೆ ತಲಾಂತರಗಳಿಂದ ನಡೆದುಕೊಳ್ತಿರೋ ಭಕ್ತರ ಬಾಯಲ್ಲಿ ಕೇಳೋದೇ ರೋಮಾಂಚನ.
ಈ ಕ್ಷೇತ್ರಕ್ಕೆ ಪ್ರಸಿದ್ಧ ರಾಜಕಾರಣಿಗಳು, ಸಿನಿಮಾ ನಟ ನಟಿಯರು, ವಿವಿಧ ಕ್ಷೇತ್ರಗಳ ಗಣ್ಯರು ಕೂಡ ಆಗಮಿಸಿ ದೇವಿ ಮುಂದೆ ಪ್ರಾರ್ಥಿಸಿ ಒಳಿತು ಕಂಡ ಉದಾಹರಣೆ ಒಂದೆರಡಲ್ಲ, ನೂರಾರು, ಸಾವಿರಾರು. ಇವರ ಹೆಸರು ಶ್ರೇಯಾ ಶೆಟ್ಟಿ. ಕಿರುತೆರೆ ನಟಿ ಹಾಗೂ ಕೆಲ ಸಿನಿಮಾಗಳಲ್ಲೂ ನಟಿಸುತ್ತಿದ್ದಾರೆ. ಇವರ ಬದುಕಿನ ಸ್ಟೋರಿಯೇ ರೋಚಕ. ತಾನೊಬ್ಬ ಪ್ರತಿಭಾವಂತ ನಟಿಯಾಗಬೇಕು ಅಂತ ನಟನಾ ರಂಗಕ್ಕೆ ಬಂದ ಶ್ರೇಯಾ ಹಲವು ಅವಕಾಶಗಳನ್ನ ಬಯಸಿ ಹೋದರಾದರೂ ಯಾವುದೂ ಸೂಕ್ತ ಅವಕಾಶ ಇವರಿಗೆ ಸಿಗಲೇ ಇಲ್ಲ. ಕೊನೆಗೆ ಹಿತೈಷಿಯೊಬ್ಬರ ಸಲಹೆಯಂತೆ ಶ್ರೇಯಾ ಬಂದಿದ್ದು ಇದೇ ದೇವಾಲಯಕ್ಕೆ. ಹೀಗೆ ಬಂದು ಇಲ್ಲಿ ನೆಲೆಸಿರುವ ಶಕ್ತಿ ಮಾತೆಯ ಬಳಿ ಭಕ್ತಿಯಿಂದ ಪ್ರಾರ್ಥಿಸಿ ಹೋದ ನಂತರ ಇವರ ಬದುಕಲ್ಲಿ ಅಚ್ಚರಿಯಂತಹ ಬದಲಾವಣೆಗಳು ಕಂಡುಬಂದವಂತೆ. ಸೀರಿಯಲ್ನಲ್ಲಿ ಒಂದೊಂದಾಗೆ ನಟಿಸೋದಕ್ಕೆ ಅವಕಾಶ ಸಿಕ್ತು. ಆನಂತರ ಈಗ 3-4 ಸಿನಿಮಾಗಳಲ್ಲೂ ನಟಿಸುತ್ತಿದ್ದಾರಂತೆ. ಇವತ್ತು ಇವರ ಬದುಕಿನ ಅದ್ಭುತ ಬದಲಾವಣೆಗೆ ಕಾರಣ ಈ ತಾಯಿಯ ಕೃಪೆಯೇ ಅನ್ನೋದು ಶ್ರೇಯಾ ಅವರ ಮಾತುಗಳು. ನನಗೆ ಈ ದೇವಸ್ಥಾನ ತುಂಬ ಮನಸ್ಸಿಗೆ ಹತ್ರ. ನಾನು ಯಾವಾಗಲೇ ಬಂದರೂ ತುಂಬ ನನಗೆ ನೆಮ್ಮದಿ ಸಿಗುತ್ತೆ. ಇಲ್ಲಿಗೆ ಬಂದಮೇಲೆ ನನಗೆ ಅವಕಾಶಗಳು ತುಂಬ ಚೆನ್ನಾಗಿ ಬಂತು. 4-5 ಮೂವಿ ಮಾಡ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ ಆಗಿದೆ. ನಾನು ಎವ್ರಿ ವೀಕೆಂಡ್ಸು ವೀಕ್ಡೇಸು ತಾಯಿ ಹತ್ರ ಬಂದು ತುಂಬ ಬೇಡ್ಕೊಳ್ತೀನಿ. ನೋಡಿ ಈ ದೀಪ ಎಲ್ಲ ಹಚ್ಚಿದಾಗ ನನಗೆ ತುಂಬ ಖುಷಿ ಆಗಿದೆ. ಇಲ್ಲಿಗೆ ಬರುವ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿ ಅಂತ ದೇವಿಯ ಮುಂದೆ ಪ್ರಾರ್ಥಿಸಿ ಮೊದಲು ಮಾಡೋದೇ ದೀಪ ಬೆಳಗುವ ಕಾರ್ಯ. ದೀಪ ಮನುಷ್ಯನ ಬದುಕಿನ ಕತ್ತಲನ್ನ, ಅಂದ್ರೆ ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳನ್ನ ಕಳೆಯುವುದರ ಪ್ರತೀಕ. ಹೀಗಾಗಿಯೇ ದೇವರ ಮುಂದೆ ದೀಪ ಬೆಳಗಿ ಪ್ರಾರ್ಥನೆ ಸಲ್ಲಿಸಲಾಗುತ್ತೆ. ಹಿಂದೂ ಧರ್ಮದಲ್ಲಿ ದೀಪ ಬೆಳಗೋದು ಸಾವಿರಾರು ವರ್ಷಗಳಿಂದ ನಡೆದುಕೊಂಡ ಬಂದ ಸಂಪ್ರದಾಯ. ಮಣ್ಣಿನ ದೀಪ, ನಿಂಬೆಹಣ್ಣು ದೀಪ, ಹೀಗೆ ನಾನಾ ರೀತಿಯ ದೀಪಗಳನ್ನು ಬೆಳಕಿ ದೇವರುಗಳ ಮುಂದೆ ಪ್ರಾರ್ಥನೆ ಇಡ್ತಾರೆ ಭಕ್ತಾದಿಗಳು. ಇನ್ನು ಇಲ್ಲಿ ದೇಗುಲದ ಎದುರು ಶಕ್ತಿ ದೇವಿಯ ಪ್ರತೀಕವಾದ ತ್ರಿಶೂಲವಿದ್ದು, ಈ ತ್ರಿಶೂಲಕ್ಕೆ ಭಕ್ತಿಯಿಂದ ಪ್ರಾರ್ಥಿಸುವ ಭಕ್ತರು ನಿಂಬೆಹಣ್ಣು ಚುಚ್ಚಿ ತಮ್ಮ ಹರಕೆ ಈಡೇರಿಸುವಂತೆ ಪ್ರಾರ್ಥನೆ ಇಡ್ತಾರೆ. ಇವರ ಹೆಸರು ಸುಧಾ ಹರಿಪ್ರಕಾಶ್. ಇವರಿಗೆ ಈ ದಿವ್ಯ ಕ್ಷೇತ್ರಕ್ಕೆ ಬರಲು ಆದ ಪ್ರೇರಣೆಯೇ ವಿಶಿಷ್ಟಪೂರ್ಣವಾಗಿದೆ. ಅಂದಹಾಗೆ ಈ ದೇಗುಲಕ್ಕೆ ಬರಲು ಪ್ರಾರಂಭಿಸಿದಾಗಿನಿಂದ ಇವರ ಬದುಕಲ್ಲಿ ಅಚ್ಚರಿ ಎನಿಸುವಂತಹ ಬದಲಾವಣೆಗಳಾಗ್ತಾ ಇದ್ದು, ಇವತ್ತು ಆರೋಗ್ಯವೂ ಇವರಿಗೆ ಇಂಪ್ರೂವ್ ಆಗಿದ್ದು ಒಂದು ರೀತಿಯ ಶಕ್ತಿ, ಉತ್ಸಾಹ ಬಂದಿದೆಯಂತೆ. ಅವರಿಂದ ನಂಗೆ ಕನ್ಸಲ್ಲಿ ಬಂದು ನನಗೆ ಹೇಳಿದೆ. ನನಗೆ ಹೇಳ್ತಾ ಇದ್ರೆ ಗೂಸ್ ಬಂಪ್ಸ್ ಬರ್ತಾ ಇದೆ. ಬಂದಾಗಿಂದ ದೃಷ್ಟಿ ತೆಗೆಸ್ಕೊಂಡು ಹೋಗ್ತೀನಿ, ತಡೆ ಓಡಿಸ್ಕೊಂಡು. ತುಂಬ ದೃಷ್ಟಿ ತುಂಬ ಕಮ್ಮಿ ಆಗಿದೆ, ನನಗೆ ತುಂಬ ಒಳ್ಳೆಯದಾಗಿದೆ. ನಾನು 2 ವರ್ಷದಿಂದನೂ ಬರ್ತಾ ಇದ್ದೀನಿ, ರೆಗ್ಯುಲರಾಗಿ ಬರ್ತೀನಿ. ಇಲ್ಲಿ ಹರಕೆ ಹೊತ್ತವರು ನಾನಾ ರೀತಿಯ ಹರಕೆಗಳನ್ನು ತೀರಿಸ್ತಾರೆ. ಕೆಲವರು ದೇವಿಗೆ ಶ್ರದ್ಧಾ ಭಕ್ತಿಯಿಂದ ದೀಪ ಬೆಳಗಿದ್ರೆ, ಇನ್ನು ಕೆಲವರು ಬೀಗಗಳನ್ನು ಹಾಕಿ ಬಳೆಗಳನ್ನು ಅರ್ಪಿಸಿ ದೇವಿಗೆ ಹರಕೆ ತೀರಿಸ್ತಾರೆ. ಇದೊಂದು ಪರಂಪರೆ ಶತಶತಮಾನಗಳಿಂದ ನಡೆದುಕೊಂಡು ಬಂದಿದ್ದು, ಕ್ಷೇತ್ರದ ತುಂಬೆಲ್ಲ ಬೀಗಗಳು, ಬಳೆಗಳೇ ಕಂಡುಬರುತ್ತೆ. ಇವರ ಹೆಸರು ಐಶ್ವರ್ಯ. ಇವರು ಈ ಕ್ಷೇತ್ರಕ್ಕೆ ಬರಲು ಪ್ರಾರಂಭಿಸಿ ಸುಮಾರು 1.5 ದಶಕಗಳೇ ಕಳೆದಿದೆ. ಇವರಿಗೆ ಈ ಕ್ಷೇತ್ರಕ್ಕೆ ಬರೋದ್ರಿಂದ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗ್ತಿದೆಯಂತೆ. ಇನ್ನು ಇಲ್ಲಿಗೆ ಬಂದು ಹೋಗಲು ಪ್ರಾರಂಭಿಸಿದ ನಂತರ ಇವರ ಬದುಕಲ್ಲಿ ಹಲವು ರೀತಿಯ ಬದಲಾವಣೆಗಳು ಕಂಡು ಬಂದಿವೆ ಅಂತಾರೆ. ಏನೇ ಒಂದು ಅಂದ್ಕೊಂಡು ಕೇಳ್ಕೊಂಡ್ರು ಅದಾಗುತ್ತೆ. ಆ್ಯಂಡ್ ಪ್ರತಿ ಸತಿ ನಾನು ಏನೋ ಒಂದು ವಿಷಯ ಏನಕ್ಕಾದರೂ ಮುಂದೆ ಹೋಗಬೇಕು ಅಂದ್ಕೊಂಡಾಗ ತಾಯಿನ ನೆನೆಸ್ಕೊಂಡು, ಓಕೆ ನನಗೆ ಎಲ್ಲಾದರೂ ಒಂದು ಸೈನ್ ಕೊಡು ಅಂತ ಹೇಳಿದ್ರೆ ತಾಯಿ ತೋರಿಸ್ತಾಳೆ. ಕೇಳಿದ್ರಲ್ವಾ, ಇಂತಹ ಅದೆಷ್ಟೋ ಅಸಂಖ್ಯ ಭಕ್ತಾದಿಗಳು ಇಲ್ಲಿಗೆ ಬಂದು ತಮ್ಮ ಬದುಕುಗಳನ್ನು ಬಂಗಾರವಾಗಿಸಿಕೊಂಡಿದ್ದಾರೆ.
ಇವತ್ತು ಇಲ್ಲಿಗೆ ಶ್ರದ್ಧೆಯಿಂದ ನಡೆದುಕೊಳ್ಳುವ ಭಕ್ತರ ಬದುಕುಗಳಲ್ಲಿ ಬೆಳಕು ಬಂದಿದ್ದು ಅವರೆಲ್ಲರ ಜೀವನದಲ್ಲೂ ನೆಮ್ಮದಿ ನೆಲೆಸಿದೆಯಂತೆ. ಲಕ್ಷಾಂತರ ಜನರ ಬದುಕಿನ ಆರಾಧ್ಯ ದೈವ, ಅಪಾರ ಭಕ್ತರ ಬದುಕಲ್ಲಿ ಪವಾಡಗಳನ್ನು ಮಾಡಿರುವ ಈ ದೈವ ಶಕ್ತಿಯಾದರೂ ಯಾವುದು? ಈ ಪವಿತ್ರ ಪುಣ್ಯಧಾಮ ಇರೋದಾದರೂ ಎಲ್ಲಿ? ತಿಳಿಯೋಣ ಬನ್ನಿ. ಈಕೆ ಪರಮಶಕ್ತಿ ದೇವತೆಯಾಗಿದ್ದು ಭಕ್ತರ ಹಲವು ಸಮಸ್ಯೆಗಳಿಗೆ ಮುಕ್ತಿಯನ್ನ ನೀಡುತ್ತಾ ಬಂದಿದ್ದಾಳೆ. ಮುಖ್ಯವಾಗಿ ಮಾಟ ಮಂತ್ರ, ವಶೀಕರಣ, ದೃಷ್ಟಿ ಸಮಸ್ಯೆಗಳಿಗೆ ಈ ದೇವಾಲಯದಲ್ಲಿ ಪರಿಹಾರವನ್ನ ನೀಡಲಾಗುವುದು. ಈ ದೇವಾಲಯದಲ್ಲಿ ಹುಣ್ಣಿಮೆ, ಅಮಾವಾಸ್ಯೆ ಪೂಜೆಗೆ ವಿಶೇಷ ಮಹತ್ವವಿದೆ. ಉದ್ಯೋಗ, ವ್ಯಾಪಾರ ವ್ಯವಹಾರ, ವಿವಾಹದಲ್ಲಿನ ಸಮಸ್ಯೆಗಳು ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ದೇವಾಲಯಕ್ಕೆ ಭೇಟಿ ನೀಡಿ ಪರಿಹಾರವನ್ನು ಪಡೆಯುತ್ತಾರೆ. ಅಮಾವಾಸ್ಯೆಯನ್ನು ಹೊರತುಪಡಿಸಿ ಶುಕ್ರವಾರ, ಮಂಗಳವಾರ ವಿಶೇಷ ಪೂಜೆ ಇರುತ್ತೆ. ಈ ದೇವಾಲಯದಲ್ಲಿ ಮುಂಜಾನೆ ನಡೆಯುವ ಅಭಿಷೇಕದಲ್ಲಿ ಭಕ್ತರು ಗರ್ಭಗುಡಿಯೊಳಗಿನ ದೇವಿಯ ಪಾದಸ್ಪರ್ಶ ಮಾಡಬಹುದಾಗಿದೆ. ಭಕ್ತರು ಈ ದೇವಿಯ ಸನ್ನಿಧಾನಕ್ಕೆ ಭೇಟಿ ನೀಡುವುದರಿಂದ ಅವರ ಎಲ್ಲ ರೀತಿಯ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರುತ್ತದೆ. ಎಲ್ಲ ಕೆಲಸದಲ್ಲೂ ಯಶಸ್ಸನ್ನ ಪಡೆದುಕೊಳ್ಳುತ್ತಾರೆ. ಇಷ್ಟೆಲ್ಲ ಪವಾಡಗಳನ್ನು ನಡೆಸುತ್ತಿರುವ ಈ ತಾಯಿ ಯಾರು ಗೊತ್ತಾ? ಈಕೆಯೇ ಗವಿಪುರಂ ಗುಟ್ಟಳ್ಳಿಯಲ್ಲಿರುವ ಬಂಡಿ ಮಾಕಾಳಮ್ಮ. ಬೆಂಗಳೂರಿನ ಪ್ರಾಚೀನ ದೇವಾಲಯಗಳಲ್ಲಿ ಈ ತಾಯಿಯ ದೇಗುಲವೂ ಒಂದು. ಬಂಡೆಯೊಂದರಲ್ಲಿ ಕೆತ್ತಿರುವ ಸುಮಾರು 3 ಅಡಿ ಎತ್ತರದ ಮಹಾಕಾಳಿ ಶಿಲ್ಪವು ಪದ್ಮಪೀಠದ ಮೇಲೆ ಸಮಭಂಗಿಯಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಚತುರ್ಭುಜೆಯಾದ ದೇವಿಯ ಕೈಗಳಲ್ಲಿ ಅಭಯ, ಪರಶು, ಡಮರು ಮತ್ತು ಮರದ ಮುದ್ರೆಗಳಿದ್ದು ಪ್ರಸನ್ನ ವದನಳಾಗಿದ್ದಾಳೆ. ಮೊದಲು ಕೇವಲ ಒಂದು ಅಂಕಣದ ಗುಡಿಯಿದ್ದು ಪ್ರವಾಸಿಗರು ತಂಗಲು ಒಂದು ಛತ್ರವಿತ್ತಂತೆ. ಪ್ರವಾಸಿಗರು ಬೇರೆ ಊರಿನಿಂದ ಇಲ್ಲಿಗೆ ಬಂದಾಗ ಬಂಡಿಗಳನ್ನು ಇಲ್ಲಿ ನಿಲ್ಲಿಸಿ ಛತ್ರದಲ್ಲಿ ತಂಗುತ್ತಿದ್ದರಿಂದ ಬಂಡಿ ಮಹಾಕಾಳಿ ಎಂದು ಈ ಗುಡಿ ಪ್ರಖ್ಯಾತಿಯಾಯಿತು ಅಂತ ಹೇಳಲಾಗಿದೆ. ಈ ದೇವಾಲಯ ಜೀರ್ಣೋದ್ಧಾರಗೊಂಡು ರಸ್ತೆಯಿಂದ ಗುಡಿಯವರೆಗೆ ಮೆಟ್ಟಲುಗಳನ್ನು ಮಾಡಲಾಗಿದೆ. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆಗಳಂದು ವಿಶೇಷ ಪೂಜೆಗಳು ನಡೆಯುತ್ತವೆ. ಕೆಂಪೇಗೌಡರು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡುವುದಕ್ಕೂ ಮೊದಲೇ ಈ ದೇವಾಲಯ ಅಸ್ತಿತ್ವದಲ್ಲಿದೆ. ಆರಂಭದಲ್ಲಿ ಈ ದೇವಾಲಯದಲ್ಲಿ ಬಂಡೆಯ ಮೇಲೆ ದೇವಿ ನೆಲೆಸಿರುವುದರ ಕುರಿತು ಯಾರಿಗೂ ತಿಳಿದಿರಲಿಲ್ಲ. ಸುಮಾರು 1509ರಲ್ಲಿ ನಂಜಮ್ಮ ಎಂಬಾಕೆ ಈ ಸ್ಥಳದಲ್ಲಿ ಕುರಿಯೊಂದನ್ನು ಮೇಯಿಸುತ್ತಿದ್ದಾಗ ಆಕೆಗೆ ಇದ್ದಕ್ಕಿದ್ದಂತೆ ಒಂದು ಹೆಣ್ಣು ಧ್ವನಿ ಕೇಳಿಸುತ್ತೆ.
ನಂಜಮ್ಮ ಭಯದಲ್ಲಿ ಧ್ವನಿ ಯಾರದ್ದು ಅಂತ ಕೇಳಿದಾಗ ಧ್ವನಿಯು ತಾನು ಮಹಾಕಾಳಿ, ನನಗೆ ಪೂಜೆ ಕೈಂಕರ್ಯಗಳು ನಡೆಯಬೇಕೆಂದು ಹೇಳುತ್ತದೆ. ಮೊದಲಿಗೆ ಇದು ಪಡ್ಡೆ ಹುಡುಗರ ಧ್ವನಿ ಎಂದು ಅಲ್ಲಗಳೆದ ಆಕೆ 1 ವಾರದ ಬಳಿಕ ಮತ್ತೆ ಪುನಃ ಇದೇ ಧ್ವನಿಯನ್ನ ಕೇಳಿಸಿಕೊಳ್ತಾಳೆ. ನಂತರ ಗ್ರಾಮಸ್ಥರ ಗಮನಕ್ಕೆ ಈ ವಿಚಾರವನ್ನ ತರುತ್ತಾಳೆ. ಗ್ರಾಮಸ್ಥರು ಬಂದು ಈ ಪ್ರದೇಶವನ್ನ ಶೋಧಿಸಿದಾಗ ಇಲ್ಲಿ 3 ಅಡಿ ಎತ್ತರದ ಬಂಡೆಯೊಂದು ಕಾಣಿಸುತ್ತದೆ. ಆ ಬಂಡೆಯ ಮೇಲೆ ಮಹಾಕಾಳಿ ಅಮ್ಮನವರ ರೂಪವನ್ನ ಕಂಡು ಆ ಬಂಡೆಗೆ ಮಹಾಕಾಳಿ ದೇವಿ ಎಂದು ಕರೆಯುತ್ತಾರೆ. ಅಂದಿನಿಂದ ಇಲ್ಲಿ ಪೂಜೆಯು ನಡೆಯಲಾರಂಭಿಸುತ್ತದೆ. ತಾಯಿ ಬಂಡೆಲೆ ಉದ್ಭವ ಆಗಿ 1509ನೇ ಇಸ್ವಿಯಿಂದ ನಮ್ಮ ಅಜ್ಜಿಯವರಿಗೆ ಮೊದಲು ದರ್ಶನ ಕೊಟ್ಟು ಈ ಕೆಂಪಾಂಬುದಿ ಕೆರೆ ಏರಿ ಮೇಲೆ ವಿಜೃಂಭಣೆಯಿಂದ ಆ ದೊಡ್ಡ ಬಂಡೆಯಲ್ಲಿ ತಾಯಿ ಉದ್ಭವ ಆಗಿರೋದು. ಮಹಾಕಾಳಿ ಅಂದರೆ ಎಲ್ಲರೂ ಏನೋ ಘೋರ ರೂಪ ಅಥವಾ ಉಗ್ರ ರೂಪ ಅಂದ್ಕೊಳ್ತಾರೆ. ಆದರೆ ತಾಯಿ ಇಲ್ಲಿ ಶಾಂತ ಸ್ವರೂಪಳಾಗಿ ಅಭಯ ಹಸ್ತವನ್ನು ಇಟ್ಕೊಂಡು ಶಂಕುಚಕ್ರವನ್ನು ಇಟ್ಕೊಂಡು ವಿಷ್ಣು ಸ್ವರೂಪಿಣಿಯಾಗಿ ಎಲ್ಲ ಬರುವಂಥ ಭಕ್ತಾದಿಗಳಿಗೆ ವರದಾನವಾಗಿ ನಿಂತಿದ್ದಾರೆ. ಸಾಮಾನ್ಯವಾಗಿ ಮಹಾಕಾಳಿಯು ರೌದ್ರ ರೂಪಿತಳಾಗಿರುತ್ತಾಳೆ. ಆದರೆ ಇಲ್ಲಿನ ಅಚ್ಚರಿ ಏನೆಂದರೆ ಈ ದೇವಾಲಯದಲ್ಲಿನ ಮಹಾಕಾಳಿ ದೇವಿಯು ಸೌಮ್ಯ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾಳೆ. ಈ ದೇಗುಲವು ಗವಿಪುರಂ ಗುಟ್ಟಳ್ಳಿಯಲ್ಲಿರುವ ಕೆಂಪಾಂಬುದಿ ಕೆರೆಯ ದಡದ ಮೇಲೆ ಒಂದು ಬೆಟ್ಟವಿದ್ದು ಈ ಬೆಟ್ಟದ ಮೇಲಿದೆ. ದೇವಿಯ ದರ್ಶನ ಮಾಡಲು ನೀವು ಬೆಟ್ಟವನ್ನೇರಿ ಹೋಗಬೇಕಾಗುತ್ತದೆ. ಈ ದೇವಾಲಯದಲ್ಲಿ ದೇವಿಯ ರೂಪವು ಬಂಡೆಯೊಂದರ ಮೇಲೆ ಮೂಡಿ ಬಂದಿರುವುದರಿಂದ ಈ ದೇವಾಲಯವನ್ನ ಬಂಡೆ ಮಹಾಕಾಳಿ ದೇವಾಲಯ ಅಂತ ಕರೆಯಲಾಗತ್ತೆ. ಬಂಡಿ ಮಹಾಕಾಳಿಯ ವಿಸ್ಮಯಕಾರಿ ಶಕ್ತಿ ತಿಳಿದ್ರಲ್ವಾ? ಮುಂದಿನ ವಾರ ಇದೇ ಸಮಯಕ್ಕೆ ಇಂತಹದ್ದೇ ಮತ್ತೊಂದು ಅಚ್ಚರಿಯ ತಾಣದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.